ನಮಸ್ತೆ ಎಲ್ಲರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸಂಕಷ್ಟಿಯ ಚತುರ್ಥಿಯ ಈ ದಿನದಲ್ಲಿ ವಿಶೇಷ ಸೆಷನ್ ಅನ್ನ ನಾವು ಪ್ರಾರಂಭ ಮಾಡೋಣ. ಇವತ್ತಿನ ಸೆಷನ್ಗೆ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಅಂತಂದ್ರೆ, ಕೋರಿಕೆ ಏನು ಅಂತಂದ್ರೆ, ನಿಮ್ ಜೊತೆ ನೀರಿನ ಬಾಟಲ್ ಒಂದು ತಂದು ಇಟ್ಕೊಳ್ಬಹುದು. ಯಾರ ಹತ್ರ ಇಲ್ಲ, ಪ್ಲೀಸ್ ಗೆಟ್ ಒನ್ ಬಾಟಲ್ ಅಥವಾ ಒಂದು ಗ್ಲಾಸ್ ನೀರು. ನನ್ನ ಹತ್ರ ಈ ತರ ಒಂದು ಬಾಟಲ್ ಇದೆ. ಸೊ ಬಾಟಲ್ ಅಲ್ಲಿ ನೀರಿದೆ. ಯಾರ ಹತ್ರ ಆಲ್ರೆಡಿ ರೆಡಿ ಇದೆ ನೀರು, ಯು ಕ್ಯಾನ್ ಟೈಪ್ ಆರ್, ಆರ್ ಫಾರ್ ರೆಡಿ. ಯಾರ ಹತ್ರ ಇಲ್ಲ, ಯು ಕ್ಯಾನ್ ಟೇಕ್ 1 ಮಿನಿಟ್, 1 ನಿಮಿಷ 2 ನಿಮಿಷ ಸಮಯ ತಗೊಂಡು ಒಂದು ಗ್ಲಾಸ್ ನಲ್ಲೂ ಆಗುತ್ತೆ, ಸ್ವಲ್ಪ ನೀರನ್ನ ನಿಮ್ ಜೊತೆ ಇಟ್ಕೊಳ್ಳಿ. ಇದು ಇವತ್ತಿಗೆ ಅಂತಲ್ಲ, ಇನ್ ಜನರಲ್ ಯಾವ್ದಾದ್ರೂ ನೀವು ಮಂತ್ರ ಜಪ ಮಾಡುವಾಗ, ಧ್ಯಾನ ಮಾಡುವಾಗ, ಎಲ್ಲ ಸಂದರ್ಭದಲ್ಲಿ ಕೂಡ ನೀರನ್ನ ಜೊತೆಗೆ ಇಟ್ಕೊಂಡ್ರೆ ಏನ್ ಅನುಕೂಲ ಆಗತ್ತೆ ಅಂತಂದ್ರೆ, ನಾವು ಮಾಡ್ತಾ ಇರುವಂತಹ ಮಂತ್ರ ಜಪ ಅಥವಾ ಮಾಡ್ತಾ ಇರುವಂತಹ ಸಾಧನೆಯ ಫಲವನ್ನ ಈ ನೀರು ಹೀರ್ಕೊಳ್ತದೆ. ಆ ಒಂದು ಗುಣ ನೀರಿನಲ್ಲಿ ಇರುವಂತ. ಸೊ ಈ ನೀರನ್ನ ನೀವು ನಿಮ್ಮ ಮನೆಯವ್ರಿಗೂ ಮತ್ತು ನಿಮ್ಗೆ ಆನಂತಕ್ಕೆ ಉಪಯೋಗಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಅಂಡ್ ಇಲ್ಲಿ ನಾವು ಗ್ರೂಪ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಇಟ್ ವಿಲ್ ಹ್ಯಾವ್ ಎಕ್ಸ್ಟ್ರಾ ಇಫೆಕ್ಟ್. ನಾವು ದೂರ ದೂರ ಕೂತಿದ್ರು ಕೂಡ ಒಂದು ಜೂಮ್ ಮುಖಾಂತರ ನಾವು ಬೈಂಡ್ ಆಗಿರ್ತೇವೆ, ರೈಟ್? ಆ ಕಾರಣಕ್ಕೋಸ್ಕರ ಇಟ್ ವಿಲ್ ಹೆಲ್ಪ್ ಅಸ್. ಯಾರ ಹತ್ರ ನೀರಿಲ್ಲ, ಪ್ಲೀಸ್ ಗೆಟ್ ಸಮ್ ವಾಟರ್. ಸ್ವಲ್ಪ ನೀರು ತಗೊಳ್ಳಿ, ಬಾಟಲ್ ಆದ್ರೆ ಆಗ್ಬೋದು, ಇಲ್ಲ ಅಂತಂದ್ರೆ ಒಂದು ಗ್ಲಾಸ್ ನಲ್ಲಿ ನೀರು ತುಂಬಿಕೊಂಡು ಕ್ಯಾನ್ ಕೀಪ್ ಇಟ್ ಇನ್ ಫ್ರಂಟ್, ನಿಮ್ಮ ಮುಂದೆ ಇಟ್ಕೊಳ್ಳಿ. ಅಂಡ್ ದೆನ್ ವಿ ವಿಲ್ ಬಿಗಿನ್. ಸೊ ಇವತ್ತಿನ ಸೆಷನ್ ನಾವು ವಿ ವಿಲ್ ರಿಪೀಟ್, ವಿ ವಿಲ್ ರಿವಿಸಿಟ್ ಗಣೇಶನ ವಿಶೇಷ ಮೀನಿಂಗ್ ಅನ್ನ ನೋಡ್ತಾ, ಅರ್ಥವನ್ನ ನೋಡ್ತಾ ಪ್ರಾರಂಭ ಮಾಡೋಣ. ದೊಡ್ಡ ಕಿವಿ ಹೆಚ್ಚು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತದೆ, ಚಿಕ್ಕ ಬಾಯಿ ಕಡಿಮೆ ಮಾತಾಡಿ ಅಂತ. ಒಂದು ಸೊಂಡಲು ಒಳ್ಳೆಯದನ್ನ ತಗೊಳ್ಬೇಕು, ಬೇಡದಿರುವುದನ್ನ ಬಿಸಾಕ್ಬೇಕು. ಮೋದಕ ನಮ್ಮ ಸಾಧನೆಗೆ ಫಲವನ್ನ ಸೂಚಿಸ್ತದೆ. ದೊಡ್ಡ ಹೊಟ್ಟೆ ಪೀಸ್ಫುಲಿ ಡೈಜೆಸ್ಟ್ ಆಲ್ ಗುಡ್ ಅಂಡ್ ಬ್ಯಾಡ್. ಜೀವನದಲ್ಲಿ ಒಳ್ಳೇದು ಕೆಟ್ಟದು ಏನೇ ಬರಲಿ ಅದನ್ನ ನಾವು ಜೀರ್ಣ ಮಾಡ್ಕೊಳ್ಬೇಕು ಅಂತ. ಆಮೇಲೆ ಹೈ ಎಫಿಷಿಯನ್ಸಿ ಅಂಡ್ ಅಡಾಪ್ಟಬಿಲಿಟಿ, ತುಂಬಾ ಚಾಣಾಕ್ಷತೆಯಿಂದ ಮತ್ತೆ ನಾವು ಚೇಂಜ್ ಆಗೋ ತರ, ಪರಿಸ್ಥಿತಿಗೆ ಸರಿಯಾಗಿ ನಮ್ಮನ್ನು ನಾವು ಹೊಂದಿಸ್ಕೊಳ್ಳೋ ತರ ಬುದ್ಧಿಯನ್ನ ಇಟ್ಕೊಳ್ಳುವಂಥದ್ದು. ಬ್ಲೆಸ್ಸಿಂಗ್, ಬ್ಲೆಸ್ ಅಂಡ್ ಪ್ರೊಟೆಕ್ಟ್ ಆನ್ ಸ್ಪಿರಿಚುವಲ್ ಪಾತ್ ಟು ದ ಸುಪ್ರೀಂ, ಆಶೀರ್ವಾದವನ್ನ ಸೂಚಿಸುತ್ತೆ. ಸ್ಮಾಲ್ ಐಸ್, ಕಾನ್ಸಂಟ್ರೇಷನ್ ಇಂದ, ಚಿಕ್ಕ ಕಿವಿ, ಕಣ್ಣುಗಳು ಕಾನ್ಸಂಟ್ರೇಷನ್ ಅನ್ನ ಸೂಚಿಸ್ತದೆ. ದೊಡ್ಡ ತಲೆ, ದೊಡ್ಡದಾಗಿ ಯೋಚಿಸಬೇಕು ಅನ್ನೋದನ್ನ ಸೂಚಿಸ್ತದೆ. ಸೊ ಈಸ್ ಎವ್ರಿ ಒನ್ ರೆಡಿ ವಿತ್ ವಾಟರ್? ನೀರಿನ ಜೊತೆಗೆ ರೆಡಿ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಸೊ ಟುಡೇ ವಿ ವಿಲ್ ಚಾಂಟ್ ದಿ ಮಂತ್ರ ಓಂ ಗಂಗ್ ಗಣಪತಯೇ ನಮಃ. ಈ ಮಂತ್ರವನ್ನ 108 ಸಲ ನಾವು ಚಾಂಟ್ ಮಾಡೋಣ. ಮೊದಲಿಗೆ ಇಂಟೆನ್ಷನ್ ಸೆಟ್ ಮಾಡೋಣ. ಇವತ್ತಿನ ಸೆಷನ್ಗೆ ಏನು ಸಾಧಿಸ್ಲಿಕ್ಕೆ ಹೊರಟಿದ್ದೀರಿ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ವಾಟ್ ಈಸ್ ದಟ್ ಒನ್ ಏರಿಯಾ, 1 or 2 ಏರಿಯಾ ನಿಮ್ಮ ಲೈಫ್ ಅಲ್ಲಿ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡಿರುವಂತದ್ದು. ಅಂಡ್ ದೆನ್ ವಿಜುವಲೈಸ್ ಮಾಡೋದು ಗಣೇಶನ ಎನರ್ಜಿಯನ್ನ ನಾವು ಇನ್ವೋಕ್ ಮಾಡೋಣ. ಆಮೇಲೆ ನಮ್ಮ ಎಲ್ಲ ಕಷ್ಟಗಳನ್ನ ದೂರ ಮಾಡೋದು. ವಿ ವಿಲ್ ಚಾಂಟ್ ದ ಮಂತ್ರಸ್. ಈ ಮಂತ್ರವನ್ನ ಚಾಂಟ್ ಮಾಡಿಕೊಂಡು ನಮ್ಮ ಒಳಗಡೆ ಇರುವಂತಹ ವಿವೇಕವನ್ನ ಜಾಗೃತ ಮಾಡ್ಕೊಳ್ಳೋದಕ್ಕೆ ನಾನು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಹೋಗ್ತೀನಿ. ಅಂಡ್ ದೆನ್ ವಿ ವಿಲ್ ಚಾಂಟ್ ದ ಮಂತ್ರ ಚಾಂಟ್ ಮಾಡಿ ಕೊನೆಯಾಗಿ ಕೃತಜ್ಞತೆಯನ್ನು ಹೇಳ್ತಾ ಇವತ್ತಿನ ಅಭ್ಯಾಸವನ್ನ ನಿಲ್ಲಿಸೋಣ. ಐ ಹೋಪ್ ಎಲ್ಲರೂ ಕೂಡ ರೆಡಿ ಇದ್ದೀರಿ ಅಂತ ನಾನು ಭಾವಿಸ್ತೀನಿ.
ಎಸ್, ಕರೆಕ್ಟ್. ಓಂ ಗಣಪತಿಯೇ ನಮಃ ಈ ಮಂತ್ರವನ್ನ ಹೇಳೋಣ. ಹಾಯಾಗಿ ಕಣ್ಗಳನ್ನ ಮುಚ್ಚೋಣ. ಬಿಫೋರ್ ದಟ್ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಸಂಕಲ್ಪವನ್ನ ಟೈಪ್ ಮಾಡಿ. ಒಂದು ಅಥವಾ ಎರಡು ಸಂಕಲ್ಪ. ಇಟ್ ಇಸ್ ಹೆಲ್ತ್, ಆರೋಗ್ಯದ ಬಗ್ಗೆ ಇದ್ರೆ ಹೆಲ್ತ್ ಅಂತ ಬರೀಬಹುದು. ದುಡ್ಡು ಅಂತಂದ್ರೆ ಮನಿ. ಇಫ್ ಇಟ್ ಇಸ್ ರಿಲೇಶನ್ಶಿಪ್, ಜಾಬ್, ಪ್ರಮೋಷನ್, ಟ್ರಾನ್ಸ್ಫರ್. ದಿಸ್ ಇಸ್ ಟು ಸೆಟ್ ದ ಟೋನ್. ಮನಿ, ಜಾಬ್, ಹೆಲ್ತ್ ಅಂಡ್ ಮನಿ, ರಿಲೇಶನ್ಶಿಪ್, ಮನಿ, ಪೀಸ್, ಲ್ಯಾಂಡ್, ಮ್ಯಾರೇಜ್, ಹೆಲ್ತ್, ಮನಿ, ಹೆಲ್ತ್ ಅಂಡ್ ಮನಿ. ಮಗನ ಸಂದರ್ಶನ ನಡೀತಿದೆ. ವೆರಿ ನೈಸ್. ಪೀಸ್ ಆಫ್ ಮೈಂಡ್, ಪೀಸ್, ಜಾಬ್, ಪ್ರಮೋಷನ್, ಮನಿ. ಎಕ್ಸಲೆಂಟ್. ಸೊ ಒನ್ಸ್ ಯು ಹವ್ ಪುಟ್ ದ ಸಂಕಲ್ಪ, ಚಾಟ್ ಬಾಕ್ಸ್ ಅಲ್ಲಿ ಸಂಕಲ್ಪವನ್ನು ಹಾಕಿದ ನಂತರ ಯು ಕ್ಯಾನ್ ಆಲ್ ಸ್ಲೋಲಿ ಕ್ಲೋಸ್ ಅವರ್ ಐಸ್. ಕಣ್ಗಳನ್ನ ಮುಚ್ಚೋಣ. ಈ ಪ್ರಾಕ್ಟೀಸ್ ಸುಮಾರು ಒಂದು ಅರ್ಧ ಗಂಟೆ ಆಗುತ್ತೆ. ಸೊ ಕಂಪ್ಲೀಟ್ ಸೆಷನ್ ನೀವು ಅಟೆಂಡ್ ಆಗ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಅಬೌಟ್ 6:45 ನಮ್ಮ ಸೆಷನ್ ಅನ್ನ ಮುಗಿಸೋಣ. 6:45ಕ್ಕೆ ಹೆಲ್ತ್, ಪ್ರಮೋಷನ್, ಓನ್ ಹೌಸ್, ಪ್ರಾಸ್ಪೆರಿಟಿ, ಮನಿ, ಹೆಲ್ತ್. Most of you put health, money. Most of you. Very nice. All right. ಹಾಯಾಗಿ ಕಣ್ಣುಗಳನ್ನ ಮುಚ್ಚೋಣ. Just slowly close our eyes. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡೋಣ. ಇನ್ನೊಂದು ಆಳವಾದ ದೀರ್ಘವಾದ ಉಸಿರು ಒಳಗೆ, ನಿಧಾನಕ್ಕೆ ಹೊರಗೆ. ನಮ್ಮ ಮನಸ್ಸಿನ ಪಟಲದಲ್ಲಿ ನಮ್ಮ ಮನೆ ದೇವರು, ಇಷ್ಟ ದೇವರು, ನಮ್ಮೆಲ್ಲ ಗುರುಗಳು, ಸಿದ್ಧರು, ಯೋಗಿನಿಗಳು, ಏಂಜಲ್ಸ್ಗಳು, ಇವರೆಲ್ಲರನ್ನ ನೆನೆಸ್ಕೊಳ್ಳೋಣ. ಸಾಧ್ಯವಾದಷ್ಟು ಅವರನ್ನ ಸಜೀವ ಸ್ವರೂಪದಲ್ಲಿ ನೋಡಲು ಪ್ರಯತ್ನ ಪಡೋಣ. ಅಂದ್ರೆ ಒಂದು ಫೋಟೋ ತರ ಅಲ್ಲ, ಆದ್ರೆ ನಿಜವಾಗ್ಲೂ ಅವರು ನಿಂತಿದ್ದಾರೆ ಅನ್ನೋ ರೀತಿ 3D ಇಮೇಜ್ ನಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಅವರೆಲ್ಲರ ಆಶೀರ್ವಾದ, ರಕ್ಷಣೆ ಮತ್ತು ಮಾರ್ಗದರ್ಶನ ನಮಗೆ ಸದಾ ಇದೆ. ನಮ್ಮ ಜೊತೆ ಅಭ್ಯಾಸ ಮಾಡ್ತಾ ಇರುವಂತಹ ಎಲ್ಲರಿಗೂ, ಅವರ ಮನೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ಮನಸ್ಸಲ್ಲಿ ಹಾರೈಸಿ. ನಮ್ಮ ಹಾರೈಕೆಗೆ ಅದ್ಭುತವಾದಂತಹ ಶಕ್ತಿ ಇದೆ. ಹಾಗೇನೆ
ಎಲ್ಲರಿಂದ ನಮ್ಗೆ ಬರ್ತಾ ಇರುವಂತಹ ಹಾರೈಕೆಗಳನ್ನ ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡೋಣ. ನನ್ನ ಈ ಸಾಧನೆ ನನ್ನಲ್ಲಿ ಧನಾತ್ಮಕ ಮತ್ತು ಶಾಶ್ವತ ಬದಲಾವಣೆಗಳನ್ನು ತರಲಿ. ಈಗ ನಿಮ್ಮ ಗಮನ ಆಕಾಶದ ಕಡೆಗೆ ಹರಿಯಲಿ. ಕಣ್ಣನ್ನ ಮುಚ್ಚಿಕೊಂಡೆ ನಿಮ್ಮಿಂದ ನಿಮ್ಮ ತಲೆಯಿಂದ ಸುಮಾರು 100 ಮೀಟರ್ ಮೇಲಕ್ಕೆ ನಿಮ್ಮ ಗಮನ ಹೋಗ್ಲಿ. ಅಲ್ಲೊಂದು ದೊಡ್ಡದಾದಂತಹ ಬಿಳಿಯ ಬೆಳಕಿನ ಸಮುದ್ರ ಇದೆ. ಅಲ್ಲಿ ಗಣೇಶನನ್ನ ಕಲ್ಪನೆ ಮಾಡಿಕೊಳ್ಳೋದು. ದೊಡ್ಡದಾದಂತಹ ಗಣೇಶನ ದೇಹವನ್ನ ಮನಸ್ಸಿನಲ್ಲಿ ಗಮನ ಇಟ್ಕೊಂಡು ನೋಡಿ. ಬಿಳಿಯ ಬೆಳಕಿನ ದೊಡ್ಡ ಸಮುದ್ರದಲ್ಲಿ ಗಣೇಶ ಇದ್ದಾನೆ. ಗಣೇಶನ ಚಿತ್ರವನ್ನ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಅಲ್ಲಿಂದ ಆಶೀರ್ವಾದದ ರೀತಿಯಲ್ಲಿ ಬೆಳಕಿನ ಕಿರಣಗಳು ಕೆಳಗಡೆ ಹರಿದು ಬಂದು ನಿಮ್ಮ ತಲೆಯ ನೆತ್ತಿಯನ್ನ ಸೇರ್ತಾ ಇದೆ ನಿಧಾನಕ್ಕೆ. ಅದನ್ನ ಗಮನಿಸಿ. ಈಗ ಬಿಳಿ ಬೆಳಕು, ದೈವಿ ಬೆಳಕು, ಪ್ರೀತಿಯ ಬೆಳಕು, ನಿಮ್ಗೆ ಉಪಯೋಗ ಆಗುವಂತಹ ಬೆಳಕು, ದೈವಿ ಶಕ್ತಿ, ಪ್ರೀತಿಯ ಶಕ್ತಿ, ಆರೋಗ್ಯದ ಶಕ್ತಿ ಆ ಬೆಳಕಿನ ಮುಖಾಂತರ ನಿಮ್ಮ ದೇಹವನ್ನ ಪ್ರವೇಶಿಸ್ತಾ ಇದೆ. ತಲೆ ನೆತ್ತಿಯಿಂದ ನಿಮ್ಮ ದೇಹವನ್ನ ಪ್ರವೇಶಿಸ್ತಾ ಇದೆ. ಒಂದು ತಣ್ಣನೆಯ ಶಾಂತಿಯ ಖುಷಿಯ ಅನುಭವ ಆಗ್ತಾ ಇದೆ. ಆ ಬೆಳಕು ನಿಮ್ಮ ದೇಹದಲ್ಲಿ ಪ್ರವೇಶಿಸ್ತಾ ಇದ್ದ ಹಾಗೆ. ನಿಮ್ಮ ತಲೆಯ ಒಂದೊಂದೇ ಭಾಗದಲ್ಲಿ ಆ ಬಿಳಿ ಬೆಳಕು ಹರಿತಾ ಇದೆ. ಅದನ್ನ ಗಮನಿಸಿ. ಹಣೆ ಭಾಗ, ಹುಬ್ಬುಗಳು, ಕಣ್ಣು, ಕಣ್ಣುಗುಡ್ಡೆ, ಕಣ್ರೆಪ್ಪೆ, ಕಣ್ಣಿನ ಒಳಭಾಗ, ಅಲ್ಲಿಂದ ಮೂಗು, ಮೂಗಿನ ಒಳಭಾಗ, ಕಣ್ಣಿನ ಅಕ್ಕಪಕ್ಕ, ಕಿವಿಗಳು, ಒಳಕಿವಿ, ತಣ್ಣನೆಯ ಖುಷಿಯ ಅನುಭವ ಆಗ್ತಾ ಇದೆ. ಬಿಳಿ ಬೆಳಕು ನಿಮ್ಮ ದೇಹದಲ್ಲೆಲ್ಲ ಪಸರಿಸ್ತಾ ಇದೆ. ಅದನ್ನ ಗಮನಿಸಿ. ನಿಮ್ಮ ತುಟಿಗಳು, ಹಲ್ಲುಗಳು, ನಾಲಿಗೆ, ದವಡೆ, ಕಿರುನಾಲಿಗೆ, ಗಂಟಲು, ಗಂಟಲಿನ ಹೊರಭಾಗ, ಗಲ್ಲ, ಗದ್ದ, ನಿಮ್ಮ ಪೂರ್ತಿ ಮುಖ. ಈಗ ತಲೆಯ ಹಿಂಭಾಗ ಪೂರ್ತಿ ಬಿಳಿ ಬೆಳಕಿನಿಂದ ತುಂಬಿಕೊಂಡಿದೆ. ಅದನ್ನ ಗಮನಿಸಿ. ಇನ್ನ ಹೆಚ್ಚಿನ ಬಿಳಿ ಬೆಳಕು 100 ಮೀಟರ್ ಮೇಲ್ಗಡೆ ಇರುವಂತಹ ದೊಡ್ಡ ಸಮುದ್ರದಿಂದ ಇನ್ನ ಬರ್ತಾ ಇದೆ. ಇನ್ನ ಜಾಸ್ತಿ ಬರ್ತಾ ಇದೆ. ಈಗ ಬಿಳಿ ಬೆಳಕು ನಿಮ್ಮ ದೇಹದ ಹಿಂಭಾಗದಲ್ಲಿ ಹರಿತಾ ಇದೆ. ಅದನ್ನ ಗಮನಿಸಿ. ಬೆನ್ನು ಹುರಿ ಜಾಗದಲ್ಲಿ ಗಮನಿಸಿ. ಮೇಲ್ಭಾಗದ ಬೆನ್ನು, ಮಧ್ಯಭಾಗದ ಬೆನ್ನು, ಕೆಳಭಾಗದ ಬೆನ್ನು, ಪೃಷ್ಠಭಾಗ, ದೇಹದ ಹಿಂಭಾಗದಲ್ಲೆಲ್ಲ ಬಿಳಿ ಬೆಳಕು.
ದೈವಿ ಬೆಳಕು, ಪ್ರೀತಿಯ ಬೆಳಕು, ಆರೋಗ್ಯದ ಬೆಳಕು. ಈಗ ದೇಹದ ಮುಂಭಾಗವನ್ನು ಗಮನಿಸಿ, ಅಲ್ಲೂ ಬಿಳಿ ಬೆಳಕು ಹರಿತಾ ಇದೆ. ಎದೆ ಭಾಗ, ಶ್ವಾಸಕೋಶಗಳು, ವಪೆಯ ಭಾಗ, ಹೊಟ್ಟೆ, ಹೊಟ್ಟೆ ಒಳಗಡೆ ಇರುವಂತಹ ಒಂದೊಂದು ಅಂಗ, ಪಿತ್ತಕೋಶ, ಮೇದೋಜೀರಕ ಗ್ರಂಥಿ, ಪ್ಲೀಹ, ಸಣ್ಣ ಕರಳು, ದೊಡ್ಡ ಕರಳು, ದೇಹದ ಹಿಂಭಾಗ ಮತ್ತು ಮುಂಭಾಗ ಪೂರ್ತಿ ಬಿಳಿ ಬೆಳಕು ತುಂಬಿಕೊಂಡಿದೆ. ಈಗ ನಿಮ್ಮ ಎರಡೂ ಕೈಗಳಲ್ಲಿ ನೋಡಿ, ಭುಜಗಳಲ್ಲಿ, ತೋಳುಗಳಲ್ಲಿ, ಮಣಿಗಟ್ಟು, ಎರಡು ಹೆಬ್ಬೆರಳುಗಳು, ಎರಡು ತೋರ್ಬೆರಳುಗಳು, ಎರಡೂ ಕೈಯ ಮಧ್ಯದ ಬೆರಳು, ಎರಡೂ ಕೈಯ ಉಂಗುರ ಬೆರಳು, ಎರಡೂ ಕೈಯ ಕಿರು ಬೆರಳು, ಪೂರ್ತಿ ಎರಡೂ ಕೈಗಳಲ್ಲಿ ಬಿಳಿ ಬೆಳಕು ಹರಿದಿದೆ. ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಈಗ ಬಿಳಿ ಬೆಳಕು ನಿಮ್ಮ ಜನನೇಂದ್ರಿಯದ ಹತ್ರ ಹೋಗ್ತಾ ಇದೆ. ತೊಡೆ ಸಂದುಗಳು, ಅಲ್ಲಿಂದ ಮುಂದಕ್ಕೆ ತೊಡೆಗಳು, ಮಂಡಿ, ಅಲ್ಲಿಂದ ಕಾಫ್ ಮಸಲ್ಸ್, ಮೀನಖಂಡ, ಮುಂದುಗಡೆ ಶಿನ್ ಬೋನ್ಸ್, ಕಾಲಿನ ಮುಂಭಾಗ, ಕಾಲಿನ ಗಂಟುಗಳು, ಹಿಮ್ಮಡಿ, ಮುಮ್ಮಡಿ, ಕಾಲಿನ ಕೆಳಭಾಗ, ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು, ಪೂರ್ತಿ ದೇಹ ಈಗ ಬಿಳಿ ಬೆಳಕಿನಿಂದ ತುಂಬಿಕೊಂಡಿದೆ. ಅದನ್ನ ಗಮನಿಸಿ. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡೋಣ. ಹಾಯ್ ಅನಿಸ್ತಾ ಇದೆ. ರಿಲೀಸ್ ಆಲ್ ಯುವರ್ ಟೆನ್ಷನ್ಸ್, ವರೀಸ್, ಫಿಯರ್ಸ್, ಫೋಬಿಯಾಸ್. ಎಲ್ಲ ದುಃಖ, ದುಗುಡ, ಭಯ ಎಲ್ಲವನ್ನ ಉಸಿರಿನ ಮುಖಾಂತರ ಹೊರಗೆ ಹಾಕಿ. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಹೆವಿನೆಸ್ ಇದ್ರೆ, ಭಾರ ಅನ್ನಿಸ್ತಾ ಇದೆ, ಅದನ್ನ ಉಸಿರಿನ ಮುಖಾಂತರ ಹೊರಗೆ ಹಾಕಿ. ಇನ್ನೊಂದು ಆಳವಾದ ದೀರ್ಘವಾದ ಉಸಿರನ್ನ ತಗೊಳ್ಳೋಣ. ಅಂಡ್ ಬ್ರೀತ್ ಔಟ್. ಈಗ ನಿಮ್ಮ ಗಮನ ನಿಮ್ಮ ಮನಸ್ಸಿನ ಆಲೋಚನೆಗಳ ಕಡೆಗೆ ಬರಲಿ. ಯಾವುದಾದರೂ ಯೋಚನೆಗಳು ಬರ್ತಾ ಇದ್ರೆ ಅದರ ಪಾಡಿಗೆ ಅದು ಬರ್ತಾ ಇದೆ. ಅಂಡ್ ಯು ಜಸ್ಟ್ ಅಬ್ಸರ್ವ್. ಸುಮ್ಮನೆ ಅದನ್ನ ಗಮನಿಸ್ತಾ ಬನ್ನಿ, ಸಾಕ್ಷೀಭೂತರಾಗಿ ನೋಡಿ. ಈ ಕ್ಷಣ ನಾವು ಏನು ಮಾಡ್ತಾ ಇಲ್ಲ, ನಮ್ಗೇನೂ ಬೇಡ, ಆ ಸ್ಥಿತಿಯನ್ನ ಅನುಭವಿಸಿ. ಉಸಿರಾಟ ತನ್ನ ಪಾಡಿಗೆ ಅದು ನಿಧಾನಕ್ಕೆ ಆಗ್ತಾ ಇದೆ, ಅದನ್ನ ಗಮನಿಸಿ.
ಈಗ ನಿಮ್ಮ ದೇಹದ ಯಾವುದಾದರೂ ಮುಖ್ಯವಾದಂತಹ ಜಾಗದಲ್ಲಿ ಗಣೇಶನನ್ನ ಚಿಕ್ಕದಾಗಿ ಕಲ್ಪನೆ ಮಾಡಿಕೊಳ್ಳಿ. ಅದು ನಿಮ್ಮ ಆಜ್ಞಾಚಕ್ರದಲ್ಲಿ ಮಾಡ್ಕೊಳ್ಬಹುದು, ನಿಮ್ಮ ಹೊಕ್ಕುಳ ಭಾಗದಲ್ಲಿ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಮೂಲಾಧಾರದಲ್ಲಿ ಮಾಡ್ಕೊಳ್ಬಹುದು. ಗಣೇಶನ ಚಿಕ್ಕದಾದಂತಹ ಒಂದು ಸ್ವರೂಪ, ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಆಜ್ಞಾಚಕ್ರ, ಹೃದಯ ಚಕ್ರ, ಹೊಕ್ಕುಳ ಹತ್ರ ಅಥವಾ ಮೂಲಾಧಾರ ಯಾವುದಾದ್ರೂ ಒಂದು ಜಾಗದಲ್ಲಿ ಅದನ್ನ ಗಮನಿಸಿ. ಈ ಗಣೇಶನ ಮೂಲ ಮಂತ್ರವನ್ನ ನಾವಿವಾಗ ಚಾಂಟ್ ಮಾಡೋಣ. 108 ಸಲ ಚಾಂಟ್ ಮಾಡೋಣ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಚಾಂಟಿಂಗ್ ಅನ್ನು ಮುಂದುವರಿಸಿ. ಈ ಮಂತ್ರದ ಪ್ರಭಾವದಿಂದಾಗಿ ನಿಮ್ಮ ಜೀವನದ ಎಲ್ಲ ರೀತಿಯ ಕಷ್ಟಗಳು ಮಂಚಿನಂತೆ ಕರಗಿ ಹೋಗ್ತಾ ಇವೆ. ಎಲ್ಲ ಕೆಲಸಗಳು ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಅಷ್ಟು ಸಲೀಸಾಗಿ ಆಗ್ತಾ ಇದೆ. ಅದಕ್ಕೆ ನಾವು ಮಾಡಬೇಕಾದದ್ದು ಕೇವಲ ಈ ಮಂತ್ರದ ಜಪ. ಜಸ್ಟ್ ಫೋಕಸ್, ಮುಂದುವರಿಸಿ. ಓಂ ಗಂ ಗಣಪತಯೇ ನಮಃ. 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 ಮುಂದುವರಿಸಿ, ನಿಮ್ದೇ ಗತಿಯಲ್ಲಿ ಮುಂದುವರಿಸಿ. ಮಂತ್ರವನ್ನ ಜೋರಾಗಿ ಅಥವಾ ಮನಸ್ಸಿನಲ್ಲಿ ಹೇಳ್ಬೋದು. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದೇ ತರ ಮುಂದುವರಿಸಿ.
Please continue chanting the mantra. Om Gam Ganapataye Namaha.
ಗಣಪತಯೇ ನಮಃ. ಓಂ ಗಂ 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 ಗಣಪತಯೇ ನಮಃ. ಇನ್ನು 10 ಸಾರಿ. ಓಂ ಗಂ ಗಣಪತಯೇ ನಮಃ. 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 ಲಾಸ್ಟ್ ಟೈಮ್. ಓಂ ಗಂ ಗಣಪತಯೇ ನಮಃ. ಚಾಂಟಿಂಗ್ ಅನ್ನು ನಿಲ್ಲಿಸಿ, ಜಪವನ್ನು ನಿಲ್ಲಿಸಿ. ಜಸ್ಟ್ ಅಬ್ಸರ್ವ್. ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಸಂವೇದನೆಗಳನ್ನ ಗಮನಿಸಿ. ನಿಮ್ಮ ಮನಸ್ಸಿನ ಸ್ಥಿತಿಯನ್ನ ಗಮನಿಸಿ. ಗಣೇಶನ ಆಶೀರ್ವಾದವನ್ನ ಅನುಭವಿಸಿ. ಈ ಸಮೂಹ ಧ್ಯಾನದ ಪರಿಣಾಮವನ್ನ ಮನಸ್ಸಲ್ಲಿ ಗಮನಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಸ್ಟಾಪ್ ದ ಚಾಂಟಿಂಗ್. ಚಾಂಟಿಂಗ್ ನಿಲ್ಲಿಸಿ. ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನು ಇಟ್ಟುಕೊಳ್ಳುತ್ತಾ ನಿಧಾನಕ್ಕೆ ನಾವು ಸಹಜ ಸ್ಥಿತಿಗೆ ಮರಳೋಣ. ನಾನು 1 ರಿಂದ 5 ಎಣಿಸ್ತಾ ಬರ್ತೇನೆ. 1, ನೀವು ಕುಳಿತಿರುವಂತಹ ಪರಿಸರ ಮತ್ತು ನಿಮ್ಮ ದೇಹವನ್ನ ಮಾನಸಿಕವಾಗಿ ಗಮನಿಸಿ. ಮಾನಸಿಕವಾಗಿ ನೋಡ್ಕೊಳ್ಳಿ. 2, ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ನಿಧಾನಕ್ಕೆ ಹೊರಗೆ. 3, ನಿಧಾನಕ್ಕೆ ಬೆರಳುಗಳನ್ನ ಅಲ್ಲಾಡಿಸ್ತಾ 2 ಕೈಗಳನ್ನ ಒಂದಕ್ಕೊಂದು ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಳೋಣ. ತಲೆಯನ್ನು ಸ್ವಲ್ಪ ಬಾಗಿಸೋಣ. ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನು ಇಟ್ಕೊಳ್ಳೋಣ. ನಮ್ಗೆ ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಿದಂತಹ ಎಲ್ಲ ದೈವಿ ಶಕ್ತಿಗಳಿಗೆ ಮನಸ್ಸಲ್ಲಿ ವಂದಿಸೋಣ. ನಮ್ಮ ಜೊತೆ ಅಭ್ಯಾಸ ಮಾಡಿದಂತಹ ಎಲ್ಲರಿಗೂ ವಂದಿಸೋಣ. ಗಣೇಶನಿಗೆ ಮನಸ್ಸಲ್ಲೇ ವಂದಿಸಿ. ನಮ್ಮೆಲ್ಲ ಗುರುಗಳಿಗೆ, ಸಿದ್ಧರಿಗೆ, ಯೋಗಿನಿಗಳಿಗೆ, ಏಂಜಲ್ಸ್ಗಳಿಗೆ, ನಮ್ಮ ಮನೆ ದೇವರಿಗೆ, ನಮ್ಮ ಆತ್ಮಕ್ಕೂ ವಂದಿಸೋಣ. ನಮ್ಗೆ ಧ್ಯಾನಕ್ಕೆ ಸಹಾಯ ಮಾಡಿಕೊಟ್ಟಂತಹ ಈ ಟೆಕ್ನಾಲಜಿಗೂ, ನಮ್ಗೆ ಸಹಾಯ ಮಾಡಿದಂತಹ ಎಲ್ಲ ವ್ಯಕ್ತಿಗಳಿಗೂ ಮನಸ್ಸಲ್ಲಿ ವಂದಿಸೋಣ.
ಮನಸ್ಸಿನಲ್ಲಿ ಈ ಕೃತಜ್ಞತೆಯ ಭಾವವನ್ನು ಇಟ್ಟುಕೊಳ್ಳುತ್ತಾ 4 ಸ್ಲೋಲಿ, ವೆರಿ ಸ್ಲೋಲಿ 2 ಕೈಗಳನ್ನ ಒಂದಕ್ಕೊಂದು ಉಜ್ಜೋಣ. ಕೈಗಳಿಂದ ಬರುತ್ತಿರುವ ಶಾಖ ಮತ್ತು ಶಕ್ತಿಯನ್ನ ಕಣ್ಣಿಗೆ ಕೊಡೋಣ. 5 ನಿಧಾನಕ್ಕೆ, ಬಹಳ ನಿಧಾನಕ್ಕೆ ನಿಮ್ಮ ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ಥ್ಯಾಂಕ್ ಯು. ಧನ್ಯವಾದಗಳು. ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ಸ್ನೇಹಿತರು ನಮ್ಮ ಕಲ್ಪತರು ಸಮುದಾಯವನ್ನ ಸೇರ್ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಇದೇ ತರಹದ ಮುಂದಿನ ಲೈವ್ ಸೆಷನ್ಸ್ ಗಳಲ್ಲಿ ನೀವು ಭಾಗವಹಿಸಬಹುದು. ಹಾಗೇನೆ ರೇಖಿ ಅನ್ನುವಂತಹ ಒಂದು ಜಾಪನೀಸ್ ಟೆಕ್ನಿಕ್ ಹೀಲಿಂಗ್ ಮಾಡುವಂತಹ ಒಂದು ಪ್ರಾಕ್ಟೀಸ್ ಅನ್ನ ನೀವು ಕಲಿತು ಅಭ್ಯಾಸ ಮಾಡೋದಕ್ಕೆ ನಮ್ಮ ಕಮ್ಯುನಿಟಿಯಲ್ಲಿ ಅವಕಾಶ ಇದೆ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ತೆ.